ವಿಚಾರಕ್ಕೆ ಬಂದಾಗ ಸರ್, ದಶಕಗಳಿಂದ ಸ್ನೇಹಿತರಾಗಿದ್ದಂತ ಡಿಎಂಕೆ ಮತ್ತೆ ಕಾಂಗ್ರೆಸ್ ಈಗ ಎರಡು ಭಾಗ ಆಯ್ತು. ಯಾಕಂದ್ರೆ ಟಿವಿಕೆ ಸಪೋರ್ಟ್ ಸೂಚನೆ ಕೊಟ್ಟಿರುವಂತದ್ದು ಸರಿಯಲ್ಲ ಅನ್ನೋದು ಡಿಎಂಕೆ ನಾಯಕರ ಅಭಿಪ್ರಾಯ. ಇದ್ರ ಜೊತೆಗೆ ಬಿಜೆಪಿ ಅವರು ಕೂಡ ಸರ್ ಈಗ ಕಾಂಗ್ರೆಸ್ ನಂಬೇಡಿ ಬೆನ್ನಿಗೆ ಚೂರಿ ಹಾಕುತ್ತೆ ಅನ್ನುವಂತ ಆರೋಪಗಳನ್ನು ಮಾಡ್ತಿದ್ದಾರೆ. ಅವ್ರು ಎಷ್ಟು ಜನಕ್ಕೆ ಚೂರಿ ಹಾಕಿದ್ದಾರೆ? ಭಾರತೀಯ ಜನತಾ ಪಾರ್ಟಿ ಅವರು ಯಾರ್ಯಾರಿಗೆ ದೇಶದಲ್ಲಿ ಎಲ್ಲೆಲ್ಲಿ ಚೂರಿ ಹಾಕಿದ್ದಾರೆ ಅದನ್ನು ಮರ್ತು ಬಿಡ್ತಾರೆ ಅವ್ರು ಹೇಳೋದನ್ನು. ಏನು ಒಂದೊಂದ್ಸರಿ ಏನಾಗುತ್ತೆ, ಜಾಣ ಕುರುಡು ಅಂತಾರಲ್ಲ, ಹಾಗೆ ಮರ್ತೋಗ್ಬಿಡ್ತಾರೆ ಅದೆಲ್ಲ. ನಾವು ಹೌದು, ಇದು ಪಾಲಿಟಿಕ್ಸ್ ಈಸ್ ಆಲ್ ಪಾಸಿಬಿಲಿಟೀಸ್. ಈಗ ಸರ್ಕಾರ ಅಲ್ಲಿ ನಡೀಲೇಬೇಕು. ಅದಕ್ಕಾಗಿ ನಾವು ಜನರ ದೃಷ್ಟಿಯಿಂದಾದರೂ ಒಂದು ಸರ್ಕಾರ ಅಲ್ಲಿ ಬರಬೇಕಲ್ವ. ಆ ದೃಷ್ಟಿಯಿಂದ ಕಾಂಗ್ರೆಸ್ಸು ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿರ್ಬೋದು. ಪವರ್ ಪ್ಲೇ ಅನ್ಸುತ್ತಾ ಸರ್? ಪವರ್ ಯಾವ ಕಡೆ ಇದೆ ಆ ಕಡೆಗೆ ಪಕ್ಷಗಳು ತಿರುಗುವಂಥದ್ದು ಸಾಧಾರಣ ಅನ್ಸುತ್ತೆ ಅಲ್ಲ. ಈಗ ಕಳೆದ ಒಂದು ಸುಮಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಪಾಲಿಟಿಕ್ಸ್ನಲ್ಲಿ ಏನೆಲ್ಲ ಪಾಸಿಬಿಲಿಟೀಸ್ ಆಗಿದೆ ಅನ್ನೋದನ್ನು ನೀವು ವಿಶ್ಲೇಷಣೆ ಮಾಡಿದರೆ ನಿಮಗೆ ಉತ್ತರ ಸಿಕ್ಕತ್ತೆ. ಅಲ್ಲ ಸರ್, ತಮಿಳುನಾಡಲ್ಲಿ ಕಾಂಗ್ರೆಸ್ ಡಿಎಂಕೆ ಅಣ್ಣ ತಮ್ಮಂದಿರ ಥರ ಇದ್ರು, ಈಗ ಈಗಲೂ ಇದ್ದೀವಿ. ಈಗ ಇಲ್ಲ ಅಂತ ಯಾರು ಹೇಳಿದ್ರು? ಟಿವಿಕೆ ಜೊತೆ ಸೇರ್ಕೊಂಡ್ಬಿಟ್ರಲ್ಲ. ಸೇರೋದೇ ಪಾಸಿಬಿಲಿಟೀಸ್ ಅನ್ನಲ್ಲ ನಾನು. ಸರ್ಕಾರ ಮಾಡಬೇಕಲ್ವ ಅವರು, ಯಾರಾದರೂ ಒಬ್ಬರು ಸಹಕಾರ ಕೊಡಬೇಕು. ಅದು ಕಾಂಗ್ರೆಸ್ ಮುಂದೆ ಬಂದಿದೆ. ಸರ್ಕಾರ ರಚನೆಗೆ ರಾಜ್ಯಪಾಲರು ಮೊದಲು ಬಹುಮತ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಸಂಖ್ಯೆ ತೋರಿಸಿ ಅಂತ ಅದು ಅವ್ರಿಗೆ ಬಿಟ್ಟಿದ್ದು. ಅದು ಕಾನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ರಾಜ್ಯಪಾಲರು ಮಾಡ್ತಾರೆ. ಅದಕ್ಕೆ ನಾವು ವಿಶ್ಲೇಷಣೆ ಮಾಡೋದು ಸರಿ ಇಲ್ಲ. ಬೆಂಗಾಲ್ನಲ್ಲಿ ಸರ್, ಸುವೇಂದು ಅಧಿಕಾರಿ ಅವರ PA ಅನ್ನ ಪಾಯಿಂಟ್ ಬ್ಲಾಂಕ್ ನಲ್ಲಿ ಒಂದ್ ಕಡೆ ಶೂಟ್ ಮಾಡಿರುವಂಥದ್ದು, ಅವರು ಮೃತರಾಗಿದ್ದಾರೆ. ಎರಡನೇದು ಬಿಜೆಪಿ ಕಾರ್ಯಕರ್ತನ ಮೇಲೂ ಕೂಡ ಶೂಟ್ ಔಟ್ ಆಗಿದೆ. ಪೊಲಿಟಿಕಲಿ ಈ ಟೈಮ್ ನಲ್ಲಿ ಮೋಟಿವೇಟ್ ಆಗಿರ್ಬೋದು ಅನ್ಸುತ್ತಾ, ಅಥವಾ ಇದನ್ನ ಯಾವ ತರ ನೋಡ್ತೀರಾ ಸರ್? ಯಾಕಂದ್ರೆ ಬೇರೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತ ಸಾಧ್ಯತೆ ಅಲ್ಲ, ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೂ ಕೂಡ ಪೊಲಿಟಿಕ್ಸು ಎಲೆಕ್ಷನ್ಸ್ ಆದಮೇಲೆ, ಪ್ರತಿ ಸಾರಿ ಎಲೆಕ್ಷನ್ಸ್ ಆದಮೇಲೆ ಅನೇಕ ರಾಜ್ಯಗಳಲ್ಲಿ ಈ ರೀತಿ ಗೊಂದಲಗಳು ಮತ್ತು ಇವೆಲ್ಲ ಆಗಿರೋವಂಥದ್ದು ಹಿಂದೆ ಒಂದು ಹಿಸ್ಟ್ರಿಗಳೇ ಇದ್ದಾವೆ. ಆದರೆ ಇದು ಆಗಬಾರ್ದು, ಆ ರೀತಿ ಆಗಬಾರ್ದು. ಅದನ್ನು ಎಲೆಕ್ಷನ್ ಕಮಿಷನ್ನು ಗಮನದಲ್ಲಿಟ್ಟುಕೊಂಡು ಕಂಟ್ರೋಲ್ ಮಾಡಿಸ್ಬೇಕು ಅವರು. ಕೊನೆಯದು ಸರ್, DK ಸುರೇಶ್ ಅವ್ರನ್ನ ನಿನ್ನೆ ಪತ್ರಕರ್ತರ ಪ್ರಶ್ನೆ ಮಾಡ್ತಿದ್ದಾಗ DK ಶಿವಕುಮಾರ್ ಏನಾದರೂ CM ಆಗ್ತಾರಾ ಅನ್ನೋ ಒಂದು ಪ್ರಶ್ನೆಗೆ ಸರ್, ಒಳಗಡೆ ಬಿಸಿ ಇದೆ, ಹೊರಗಡೆ ಮಾತ್ರ ತಣ್ಣಗಿದ್ದೀವಿ ಅಂತ ಮಾತಾಡಿದ್ದಾರೆ. ರಕ್ತ ಬಿಸಿಯಾಗಿದೆ, ತಾಳಿದವನು ಬಾಳಿಹಣ್ಣು ಅಂತ ಹೇಳ್ತಾರೆ ಸರ್. ಅದು ತಾಳಿದವನು ಬಾಳಿ ಅಂತ ಹೇಳಿದ್ದಾರೆ, ಒಳಗಡೆ ಬಿಸಿ ಇದೆ, ಹೊರಗಡೆ ತಣ್ಣಗಿದ್ದೀವಿ ಅಂತ ಹೇಳಿದ್ದಾರೆ. ಈಗ ನಾನೇನು ಮಾಡಬೇಕು ಅದಕ್ಕೆ? ಹೈಕಮಾಂಡ್ ಮಟ್ಟದಲ್ಲಿ